ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ: ಭಾರತದಲ್ಲಿ ನೈಋತ್ಯ ಮುಂಗಾರು ಮಳೆ ಮೊದಲು ಯಾವ ರಾಜ್ಯಕ್ಕೆ ಆಗಮಿಸುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಕೇರಳ, ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯ. ಭಾರತದಲ್ಲಿ ಮೊಟ್ಟ ಮೊದಲು ನೈಋತ್ಯ ಮುಂಗಾರು ಮಳೆ ಕೇರಳ ರಾಜ್ಯಕ್ಕೆ ಆಗಮಿಸುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ: ಅಡುಗೆ ಅನಿಲ ಸಿಲಿಂಡರ್ನ ಅಂದಾಜು ತೂಕ ಎಷ್ಟಿರುತ್ತದೆ? ನಿಮ್ಮ ಆಪ್ಷನ್ಗಳು: ಎ 19 kg, ಬಿ 30 kg, ಸಿ 14.2 kg, ಡಿ 24 kg. ಸರಿಯಾದ ಉತ್ತರ ಆಪ್ಷನ್ ಸಿ 14.2 kg. ನಿಮ್ಮ ಮೂರನೇ ಪ್ರಶ್ನೆ: ಇಂಡೋನೇಷಿಯಾದ ರಾಷ್ಟ್ರೀಯ ಕ್ರೀಡೆ ಯಾವುದು? ನಿಮ್ಮ ಆಪ್ಷನ್ಗಳು ಹೀಗಿವೆ: ಎ ಟೆನ್ನಿಸ್, ಬಿ ಬ್ಯಾಡ್ಮಿಂಟನ್, ಸಿ ಆರ್ಚರಿ, ಡಿ ಚೆಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಇಂಡೋನೇಷ್ಯಾದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದ ಆದಾಯದ ಪ್ರಮುಖ ಮೂಲ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೇಂದ್ರದ ಪಾಲು, ಬಿ ರಾಜ್ಯ ತೆರಿಗೆ ಆದಾಯ, ಸಿ ಸಾಲ, ಡಿ ಕೈಗಾರಿಕೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯ ತೆರಿಗೆ ಆದಾಯ. ತೆರಿಗೆ ಆದಾಯವು ಕರ್ನಾಟಕ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿದೆ. ನಿಮ್ಮ ಐದನೇ ಪ್ರಶ್ನೆ: ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಭಾಗ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಹೂವು, ಬಿ ಕಾಂಡ, ಸಿ ಬೇರು, ಡಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆ. ಇದು ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಭಾಗವಾಗಿದೆ. ನಿಮ್ಮ ಆರನೇ ಪ್ರಶ್ನೆ: ರೈಲು ಮಾರ್ಗವೇ ಇಲ್ಲದ ಕರ್ನಾಟಕದ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಹಾಸನ ಜಿಲ್ಲೆ, ಬಿ ತುಮಕೂರು ಜಿಲ್ಲೆ, ಸಿ ಕೊಡಗು ಜಿಲ್ಲೆ, ಡಿ ಬೀದರ್ ಜಿಲ್ಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು ಜಿಲ್ಲೆ. ನಿಮ್ಮ ಏಳನೇ ಪ್ರಶ್ನೆ: 2020ರಲ್ಲಿ ಉದಯವಾದ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ವಿಜಯಪುರ, ಬಿ ವಿಜಯನಗರ, ಸಿ ಯಾದಗಿರಿ, ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರ. ಇದು 2020ರಲ್ಲಿ ಉದಯವಾದ ಹೊಸ ಜಿಲ್ಲೆಯಾಗಿದೆ. ನಿಮ್ಮ ಎಂಟನೇ ಪ್ರಶ್ನೆ: ಸಂಸತ್ನಲ್ಲಿ ಮೊದಲು ಕನ್ನಡ ಮಾತಾಡಿದ ಕರ್ನಾಟಕದ ಸಂಸದ ಯಾರು? ಎ ನಿಜಲಿಂಗಪ್ಪ, ಬಿ ದೇವರಾಜ ಅರಸ್, ಸಿ JH ಪಟೇಲ್, ಡಿ ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ಆಪ್ಷನ್ ಸಿ JH ಪಟೇಲ್. ಇವರು ಸಂಸತ್ನಲ್ಲಿ ಮೊದಲು ಕನ್ನಡ ಮಾತಾಡಿದ ಕರ್ನಾಟಕದ ಮೊದಲ ಸಂಸದರಾಗಿದ್ದಾರೆ. ವೀಕ್ಷಕರೇ, ಇಂತಹ ಜ್ಞಾನವನ್ನು ಹೆಚ್ಚಿಸುವ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂಬತ್ತನೇ ಪ್ರಶ್ನೆ: ಚಂದ್ರ ಭೂಮಿಯನ್ನು ಒಂದು ಸುತ್ತು ಹಾಕಲು ಎಷ್ಟು ದಿನಗಳು ಬೇಕಾಗುತ್ತವೆ? ನಿಮ್ಮ ಆಪ್ಷನ್ಗಳು ಹೀಗಿವೆ: ಎ 25 ದಿನಗಳು, ಬಿ 26 ದಿನಗಳು, ಸಿ 30 ದಿನಗಳು, ಡಿ 27 ದಿನಗಳು.
ಸರಿಯಾದ ಉತ್ತರ ಆಪ್ಷನ್ ಡಿ 27 ದಿನಗಳು. ಚಂದ್ರ ಭೂಮಿಯನ್ನು ಒಂದು ಸುತ್ತು ಹಾಕಲು 27 ದಿನಗಳು ತೆಗೆದುಕೊಳ್ಳುತ್ತವೆ. ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ. ಹಾವು ಏಣಿ ಆಟವನ್ನು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು ಎ ನೇಪಾಳ, ಬಿ ಪಾಕಿಸ್ತಾನ, ಸಿ ಭಾರತ, ಡಿ ಅಮೆರಿಕ. ವೀಕ್ಷಕರೇ, ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸರಿಯಾದ ಉತ್ತರಕ್ಕಾಗಿ ನಮ್ಮ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.